ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಮುದ್ದು ಸೊಸೆ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ. ಸಂಚಿಕೆ ಶುರುವಿನಲ್ಲಿ ವಿದ್ಯೆ ಬಟ್ಟೆ ಫೋಲ್ಡ್ ಮಾಡ್ತಾ ಇರಬೇಕಾದ್ರೆ ಕ್ವಾಟ್ಲೆ ಹಾಗೆ ಭದ್ರ ಅಲ್ಲಿಗೆ ಬರ್ತಾರೆ. ಭದ್ರ ಹೇಳ್ತಾನೆ, ಲೇ ಕ್ವಾಟ್ಲೆ ತಗೋ ಇದನ್ನು ಅವಳಿಗೆ ಕೊಟ್ಬಾ ಅಂತ ಹೇಳ್ತಾನೆ. ಕ್ವಾಟ್ಲೆ ಭದ್ರನ ಸುತ್ತಾಕಿ ನೋಡ್ತಾ ಇರಬೇಕಾದ್ರೆ ಭದ್ರ ಹೇಳ್ತಾನೆ, ಅದ್ಯಾಕ್ಲ ಹಾಗೆ ನೋಡ್ತಾ ಇದೀಯಾ? ಹಂಗಾರೆ ನೀನು ಸಂತೆಲಿ ಈಟೊಂದು ಹುಡ್ಕೊಂಡ್ ತಂದಿದ್ದು ಅತಿಯಮ್ಗೋಸ್ಕರ ಅನ್ನು? ಭದ್ರ ಹೇಳ್ತಾನೆ, ಲೇ ಇದೆಲ್ಲ ಹುಡ್ಕ್ಯಂಡ್ ತಂದಿದ್ದು ಅವಳಿಗೋಸ್ಕರ ಅಲ್ಲ ಕಣ್ಲಾ, ಅವಳು ಹೊಟ್ಟೆಲಿ ಬೆಳೀತಿರೋ ನಮ್ಮ ವಂಶದ ಕುಡಿಗೋಸ್ಕರ ತಂದಿರೋದು. ಸುಮ್ಕೆ ತಗೊಂಡು ಕೊಡು. ಕ್ವಾಟ್ಲೆ ಹಾಗೆ ಭದ್ರ ಮಾತಾಡೋದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾಳೆ ವಿದ್ಯಾ. ಆಗ ಕ್ವಾಟ್ಲೆ ಹೇಳ್ತಾನೆ, ಓಹೋ ಹೊಟ್ಟೆ ಒಳಗಡೆ ಇರೋ ನಿನ್ನ ಮಗು ತಿಂದದೇನಪ್ಪ? ಲಾ ಇದನ್ನೇನಾದರೂ ಮಗ ಏನಾದರೂ ತಿಂದದೇನ್ಲ? ಭದ್ರ ಹೇಳಿದಾಗ ಕ್ವಾಟ್ಲೆ ಹೇಳ್ತಾನೆ, ನಾನು ಅದನ್ನೇ ಕಣಪ್ಪ ಕೇಳಿದ್ದು. ಮಗು ತಿನ್ನಲ್ಲ ಅಂದ್ಮೇಕೆ ಯಾರಿಗೋಸ್ಕರ ತಂದೆ ಇದೆಲ್ಲ? ಅದು ಬಸ್ರಿ ಬೈಕೆ ಅಂತ ಇರ್ತದಲ್ವೇ, ಅದಕ್ಕೆ ತಂದೆ ತಗ ಅಂತ ಭದ್ರ ಹೇಳ್ತಾನೆ. ಆಹಾ, ಬಸ್ರಿ ಬೈಕೆ ಇರೋದು ಅತಿಗೆಮ್ಮಸ್ ತಾನೆ, ಇದೆಲ್ಲ ಅವರೇ ತಾನೆ ತಿನ್ನೋದು. ಹಾಗಂತ ಕ್ವಾಟ್ಲೆ ಹೇಳ್ತಾನೆ. ಅದಕ್ಕೆ ಭದ್ರ ಹೇಳ್ತಾನೆ, ಲೇ ಕ್ವಾಟ್ಲೆ ಅದನ್ನೆಲ್ಲ ಅವಳು ತಿಂದ್ರೇನೆ ಮಗು ತಿಂದಂಗೆ ಆಯ್ತದೆ ಅಂತ ಹೇಳ್ತಾ ಇರೋದು. ಸುಮ್ಕೆ ತಗೊಂಡೋಗಿ ಕೊಡ್ಲಾ? ನಾನೇ ಯಾಕಪ್ಪ ಕೊಡನೆ, ನೀನ್ ತಾನೆ ಪಿರುತಿಯಿಂದ ಸಂತೆ ಪುರುತಿ ಹುಡ್ಕೊಂಡು ತಂದಿರೋದು. ಬೇಕಾದ್ರೆ ಕೊಡು, ಬ್ಯಾಡ್ದೆ ಹೋದ್ರೆ ಇರು. ಲೇ ಕ್ವಾಟ್ಲೆ ಒಸಿ ನಾ ಹೇಳೋದು ಕೇಳಲಾ? ತಗೊಂಡೋಗಿ ಕೊಡ್ಲಾ ಅಂತ ಭದ್ರ ಕೇಳಿದಾಗ ಕ್ವಾಟ್ಲೆ ಹೇಳ್ತಾನೆ, ಆಹಾ ಅಣ್ತಮ್ಮನ ಪಿರುತಿ ಆಚೆಗೆ ಬಂದು ಇಬ್ರು ಒಂದಾಗೋ ಟೈಮಲ್ಲಿ ಕಬಾಬ್ ಮೂಳೆ ಹಂಗೆ ನಾನ್ಯಾಕೆ ಇವ್ರ ಮಧ್ಯೆ ಬರಬೇಕು ಅಂತ ಹೇಳಿ, ಇಲ್ಲ ನಾನು ಹೋಗಲ್ಲ ಅಂತೇಳಿ ಫೋನ್ ಬಂದಿರೋ ಥರ ನಾಟಕ ಮಾಡಿಕೊಂಡು ಕ್ವಾಟ್ಲೆ ಮಾತಾಡ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾನೆ. ಕ್ವಾಟ್ಲೆ ಹೋಗ್ತಿದ್ದ ಹಾಗೆ ಭದ್ರ ಹೇಳ್ತಾನೆ, ಡೌ ಮಾಡ್ಕೊಂಡು ಹೊರಟೋದ್ನಲ್ಲ ಅಂತ ಹೇಳಿ ವಿದ್ಯಾನ ಹತ್ರ ನಿಧಾನವಾಗಿ ಹೋಗಿ ಕೆಮ್ಮು ಥರ ನಾಟಕ ಮಾಡ್ತಾನೆ. ಆಗ ವಿದ್ಯೆ ಕೇಳ್ತಾಳೆ, ಗೌಡ್ರೆ ನೀವು ಯಾವಾಗ ಬಂದ್ರಿ? ನನಗೆ ಗೊತ್ತೇ ಆಗಲಿಲ್ಲ ನೋಡಿ. ಭದ್ರ ಹೇಳ್ತಾನೆ, ಈ ನಾಟಕಕ್ಕೇನು ಕಮ್ಮಿ ಇಲ್ಲ ಅಂತ ಗೊಣಗಾಡ್ಕೊಂಡು ಹೇಳ್ತಾನೆ. ಆಗ ವಿದ್ಯೆ ಕೇಳ್ತಾಳೆ, ಏನಾದರೂ ಹೇಳಿದ್ರ ಗೌಡ್ರೆ? ಏನಿಲ್ ತಗ ಅಂತ ಬ್ಯಾಗ್ನ ಕೊಡ್ತಾನೆ. ಆ ಬ್ಯಾಗ್ನ ತಗೊಂಡು ವಿದ್ಯೆ ಚೆಕ್ ಮಾಡ್ತಾಳೆ. ಅದ್ರೊಳಗಡೆ ಹುಣಸೆಕಾಯಿ ಇರುತ್ತೆ. ಭದ್ರ ಓಟ್ ಕೇಳಕ್ಕಂತ ಹೋದಾಗ ಅಲ್ಲಿರೋ ವ್ಯಕ್ತಿ ಹುಣಸೆಕಾಯಿನ ತಂದು ಕೊಟ್ಟಿರ್ತಾರೆ. ಆಗ ಭದ್ರ, ಅಣ್ಣ ಇದೆಲ್ಲ ಹುಣಸೆಕಾಯಿ ಯಾಕೆ ತಂದಿದ್ದೀಯ ಅಣ್ಣ ಅಂತ ಕೇಳಿದಾಗ, ನಿಮ್ಮ ಹೆಂಡ್ರು ಬಸ್ರಿ ಅಲ್ವೇ, ಬಸ್ರಿ ಟೈಮಲ್ಲಿ ಮಾವಿನಕಾಯಿ ಹುಣಸೆಕಾಯಿ ನೆಲ್ಲಿಕಾಯಿ ಕೊಡ್ತಾರೆ, ಅದಕ್ಕೆ ತಗೊಂಬಂದಿದ್ದೀನಿ ತಗೋ ಅಂತ ಹೇಳಿದ್ದನ್ನು ನೆನ್ಪು ಮಾಡ್ಕೊತಾಳೆ ವಿದ್ಯಾ. ಮತ್ತೆ ಆ ಬ್ಯಾಗ್ ಒಳಗಡೆ ಹುಣಸೆಕಾಯಿನ ಹಾಕಿ, ತಕೊಳ್ಳಿ ನನಗೆ ಬೇಡ ಅಂತ ವಿದ್ಯೆ ಹೇಳ್ತಾಳೆ. ಇದೆಲ್ಲ ನಿನಗೆ ಅಂತ ತಂದಿರೋದು ತಗ ಅಂತ ಭದ್ರ ಹೇಳಿದಾಗ ವಿದ್ಯೆ ಹೇಳ್ತಾಳೆ, ಅಯ್ಯೋ ಬೇಡ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ತಿನ್ನಕ್ಕೆ ಅಂತ ತಂದಿರೋದು, ತಗೋ. ಅದು ಸರಿ, ಇದೆಲ್ಲ ನನಗೆ ಯಾಕೆ ಕೊಡ್ತಾ ಇದ್ದೀರಾ ಅಂತ ವಿದ್ಯೆ ಹೇಳ್ತಾಳೆ. ಆಗ ಭದ್ರ ಹೇಳ್ತಾನೆ, ತಿನ್ನೋದಕ್ಕೆ ಬಿಟ್ಬಿಟ್ಟು ಇನ್ಯಾಕೆ ತೊಗೊಂಬರ್ತಾರೆ? ಸರಿ ನಾನು ಯಾವಾಗ ತಿನ್ಬೇಕಂತ ಹೇಳಿದ್ದೆ ಅಂತ ವಿದ್ಯೆ ಹೇಳ್ತಾಳೆ. ಬೆಳಗ್ಗೆ ಹೇಳಿದ್ನಾ, ಇಲ್ಲ ನೆನ್ನೆ ಹೇಳಿದ್ನಾ, ಇಲ್ಲ ಮೊನ್ನೆ ಹೇಳಿದ್ನಾ? ಆಗ ಭದ್ರ ಹೇಳ್ತಾನೆ, ನೀನೇನೇ ಹೇಳೋದೇನು ಬೇಕಾಗಿಲ್ಲ, ಈ ಟೈಮಲ್ಲಿ ತಿನ್ಬೇಕಂತ ಆಸೆ ಇರ್ತದಲ್ವಾ, ಅದಕ್ಕೆ ತಂದೆ ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ, ಅಯ್ಯಯ್ಯೋ ನೀವು ನನ್ನ ಹೊಟ್ಟೆಲಿರೋ ನಿಮ್ಮ ಮಗಿಗೋಸ್ಕರ ಇದನ್ನೆಲ್ಲ ತೊಗೊಂಬಂದ್ರಿ ಅನ್ನಿ, ಹಂಗಾರೆ ನನ್ನ ಬಸ್ರಿ ಬೈಕೆ ಎಲ್ಲ ತೀರಿಸ್ತೀರಾ? ಹಾಗಂತ ಭದ್ರನಿಗೆ ವಿದ್ಯೆ ಕೇಳಿದಾಗ ಭದ್ರ ಹೇಳ್ತಾನೆ, ನಿನಗೋಸ್ಕರ ಅಲ್ಲ ನನ್ನ ಮಗಿಗೋಸ್ಕರ ತೀರಿಸ್ತೀನಿ. ಓಹೋಹೋಹೋ ಇದನ್ನೆಲ್ಲ ತಿನ್ಬೇಕಂತ ನನಗೇನು ಆಸೆ ಇಲ್ಲ ಗೌಡ್ರೆ, ನನ್ನ ಆಸೆನೇ ಬೇರೆ, ಟೈಮ್ ಬಂದಾಗ ಕೇಳ್ತೀನಿ, ಇದೆಲ್ಲ ನನಗೆ ಬೇಡ, ನನಗಿದು ಇಷ್ಟ ಇಲ್ಲ ಅಂತ ವಿದ್ಯೆ ಹೇಳಿದಾಗ ಭದ್ರ ಹೇಳ್ತಾನೆ, ಇಷ್ಟ ಇಲ್ಲ ಅಂದ್ರೆ ಆಟೆಯ, ಸುಮ್ಕೆ ತಿನ್ಬೇಕಷ್ಟೇ, ತಿಂದೆ ಹೋದರೆ ಏನು ಮಾಡಿರಾ ಅಂತ ಭದ್ರ ಹತ್ರ ವಿದ್ಯೆ ನಿಧಾನವಾಗಿ ಹೋಗ್ತಾಳೆ. ಆಗ ಭದ್ರ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ. ಭದ್ರ ಅಲ್ಲಿಂದ ಹೋದ್ಮೇಲೆ ವಿದ್ಯಾ, ನೋಡ್ದಕ್ಕಂದ ನಿನ್ನ ಮೇಲೆ ಎಷ್ಟು ಪ್ರೀತಿ ಮಡಗಿದ್ದಾರೆ ನಿಮ್ಮಪ್ಪ, ನೀನು ಆಚೆಗೆ ಬರೋ ಅಷ್ಟೊತ್ತಿಗೆ ಮೊದಲಿನ ಥರ ನಾವು ಚೆನ್ನಾಗಾಗ್ತೀವಿ ಅಂತ ವಿದ್ಯೆ ಹೇಳ್ತಾಳೆ. ಒಂದು ಕಡೆ ಸಾವಿತ್ರಿ, ವಿನಂತಿ ಹಾಗೆ ಚಿತ್ರನ ತೋರಿಸ್ತಾರೆ. ಅಲ್ಲಿಗೆ ಎಣ್ಣೆ ತಗೊಂಡು ಈಶ್ವರಿ ಬರ್ತಾಳೆ. ಚಿತ್ರ ಹೇಳ್ತಾಳೆ, ಅವ್ವ ನೀನು ಅವಳಿಗೆ ಅಬೋಷನ್ ಆಗೋಕ್ಕೆ ಪ್ಲಾನ್ ಮಾಡ್ಕೊಂಬಂದಿದೆಯೋ ಅಥವಾ ಈ ಎಣ್ಣೆನ ಅವಳಿಗೆ ಹಚ್ಚಿ ಮಾಲಿಷ್ ಮಾಡ್ಬೇಕಂತ ಇದೆಯೋ? ಈಶ್ವರಿ ಹೇಳ್ತಾಳೆ, ಯಾಕೆ 8 ತಿಂಗಳಿಗೆ ಏನಾದರೂ ಉಟ್ಬಿಟ್ಟಿದೆಯಾ ಹೆಂಗೆ? ಈ ಎಣ್ಣೆಯಿಂದ ಏನು ಮಾಡ್ತೀನಿ ನೋಡ್ತಾ ಇರು, ಅವಳ ಹೊಟ್ಟೆಯಲ್ಲಿರೋ ಮಗುನ ಒಂದು ಗತಿ ಕಾಣಿಸ್ಬಿಡ್ತೀನಿ. ಆಗ ವಿನಂತಿ ಹೇಳ್ತಾಳೆ, ಅತ್ತೆ ನನಗೆ ಗೊತ್ತಿಲ್ಲದೆ ಕೇಳ್ತೀನಿ, ಈ ಎಣ್ಣೆ ತಗೊಂಡು ಏನು ಮಾಡಿ ಅಂತ ಕೇಳಿದಾಗ ಈಶ್ವರಿ ಹೇಳ್ತಾಳೆ, ಏನಿಲ್ಲ ವಿನಂತಿ, ಈ ಎಣ್ಣೆಯ ಅವಳು ಬರೋ ದಾರಿಗೆ ಚೆಲ್ಲಿ ಅವಳನ್ನ ಕರಿತೀನಿ, ಆಗ ಅವಳು ಓಡ್ ಬರ್ತಾಳೆ, ಈ ಎಣ್ಣೆ ಮೇಲೆ ಕಾಲು ಮಡಗಿ ಜಾರ್ ಬಿಡ್ತಾಳೆ, ಜಾರ್ ಬಿದ್ದಿದ್ದ ರಭಸಕ್ಕೆ ಅವಳು ಹೊಟ್ಟೆಗೆ ಏಟಾಗಿ ಅವಳು ಹೊಟ್ಟೆಲಿರೋ ಮಗ ಶಿವನ ಪಾದ ಸೇರ್ಕೊಳ್ಳುತ್ತೆ ಅಂತ ಹೇಳಿದಾಗ ಎಲ್ಲರೂ ಖುಷಿ ಪಡ್ತಾರೆ. ಆಗ ಚಿತ್ರ ಹೇಳ್ತಾಳೆ, ಅವ ನಿನ್ನ ತಲೆ ಅಂದ್ರೆ ತಲೆ ಕಣವ, ಎಂಥ ಉಪಾಯ ಮಾಡಿಬಿಟ್ಟೆ, ನೀನು ಎಲ್ಲೋ ಇರಬೇಕಾಗಿತ್ತು ಅಂತ ಹೇಳ್ತಾಳೆ. ಅತ್ತಿಗೆ ನಿಮ್ಮ ಉಪಾಯ ಏನೋ ಸಂದಾಗದೆ, ಆದರೆ ಈ ಎಣ್ಣೆ ಹೆಂಗೆ ಚೆಲ್ಲೋದು ಅಂತ ಸಾವಿತ್ರಿ ಕೇಳಿದಾಗ ಈಶ್ವರಿ ಹೇಳ್ತಾಳೆ, ಸಾವಿತ್ರಿ ಅಡುಗೆ ಮನೆಯಲ್ಲಿ ಡೈನಿಂಗ್ ಟೇಬಲ್ ಅದೇ ನೋಡು, ಅಲ್ಲಿ ಈ ಎಣ್ಣೆ ಚೆಲ್ಲೋಣ, ಆಗ ನಾವು ಅದೇನು ಅನ್ಕೊಂಡಿದ್ದೀವೋ ಅದು ಆಗುತ್ತದೆ. ಆಗ ವಿನಂತಿ ಹೇಳ್ತಾಳೆ, ಅತ್ತೆ ಸೂಪರ್, ಈ ಐಡಿಯಾನೆಲ್ಲ ಎಲ್ಲಿ ಮಡಗಿದ್ದೆ ಅತ್ತೆ? ಆಮೇಲೆ ನಿಮ್ಮ ಅವ್ವ ಎಲ್ಲ ಹೇಳ್ಕೊಡ್ತಾಳಂತೆ, ಈಗ ಎಲ್ಲರೂ ಹೋಗಿ ಒಂದು ಕಡೆ ಔತ್ಕೊಳ್ಳಿ,
ಈಶ್ವರಿ ಹಾಗೆ ಹೇಳ್ತಿದ್ದಾಗೆ ಎಲ್ಲರೂ ಹೊರಟೋಗ್ಬಿಡ್ತಾರೆ. ಆಗ ಆ ಎಣ್ಣೆನ ಹಿಡ್ಕೊಂಡು ಈಶ್ವರಿ ಹೇಳ್ತಾಳೆ, ಲೇ ಮೂರಡಿ, ಇವತ್ತು ನಿನ್ನ ಕತೆನ ಮುಗಿಸ್ಬಿಡ್ತೀನಿ ಕಣೆ ಅಂತ ಹೇಳ್ಕೊತಾಳೆ. ಈ ಕಡೆ ಭದ್ರ, ಯಪ್ಪ ಅಯ್ಯೋ ನನ್ನೇ ಕೆಳಗೆ ಬೀಳಿಸ್ಬಿಟ್ಲು, ಅಪ್ಪ ಕಷ್ಟ ಕಷ್ಟ ಅಂತ ಹೇಳ್ಬೇಕಾದ್ರೆ ಕ್ವಾಟ್ಲಲ್ಲಿಗೆ ಬಂದು ಯಾರಿಗಪ್ಪ ಕಷ್ಟ, ಅದೇನಿಲ್ಲ ಕಣ ಬಿಡೋ ಅಂತ ಭದ್ರ ಹೇಳಿದಾಗ ಕ್ವಾಟ್ಲೆ ಹೇಳ್ತಾನೆ, ಅಣ್ತಮ್ಮ ನೀನು ಸಾಮಾನ್ಯದವನಲ್ಲ, ಈ ನಸ್ಕುನಿಕಾಯಿ ಅಂತಾರಲ್ಲ ಅಂಥವನು, ಯಾಕ್ಲಾ ಏನೇನೋ ಹೇಳ್ತಾ ಇದ್ದೀ ಅಂತ ಭದ್ರ ಹೇಳಿದಾಗ ಕ್ವಾಟ್ಲೆ ಹೇಳ್ತಾನೆ, ಮನ್ಸಿನ ತುಂಬ ಪಿರುತಿ ಮಾಡ್ಕೊಂಡಿದ್ರುವೆ ಮ್ಯಾಲ್ ಮಾತ್ರ ಏನು ಇಲ್ದಂಗೆ ಡ್ರಾಮಾ ಮಾಡ್ಕೊಂಡಿರ್ತೀಯಲ್ಲ, ಇದನ್ನ ಯಾರಿಗಪ್ಪ ಹೇಳಬೇಕು, ನಿನ್ಗೊಂಥರ ಭ್ರಾಂತು ಕಂಡ್ಲಾ ಅಂತ ಭದ್ರ ಹೇಳ್ತಾನೆ. ಪ್ರೀತಿನೂ ಇಲ್ಲ ಗೀತಿನೂ ಇಲ್ಲ ಅಂತ ಭದ್ರ ಹೇಳಿದಾಗ ಕ್ವಾಟ್ಲೆ ಹೇಳ್ತಾನೆ, ಆಹಾಹಾ ಮಳ್ಳ ಎಷ್ಟು ಸಂದ ಸುಳ್ಳು ಹೇಳ್ತಿ ನೋಡು, ಯಾವತ್ತೂ ಇಲ್ಲದೆ ಇರೋನು ಇವತ್ತು ಸಂತೆಗೆ ಹೋಗಿ ಇದನ್ನೆಲ್ಲ ತಂದಿರೋದು ಯಾರಿಗೆ, ಲೇ ಅದು ಅವಳಿಗೋಸ್ಕರ ಅಲ್ಲ, ನಮ್ಮ ವಂಶದ ಕುಡಿಗೋಸ್ಕರ ಅಂತ ನಿಂತವ ಆಗಲೇ ಹೇಳಿಲ್ಲೇನಲ್ಲ ಅಂತ ಭದ್ರ ಹೇಳ್ತಾನೆ. ಹೇಳ್ದೆ ಕಣಪ್ಪ, ಆದರೆ ಅದು ಬಾಯಿ ಮಾತು, ಮನ್ಸಲ್ಲಿರೋದು ಬೇರೆದು ಅಂತ ನನಗೆ ಗೊತ್ತಾಗಿಲ್ವೇ, ಇಷ್ಟು ವರ್ಷ ನಾನು ನಿನ್ನ ಜೊತೇಲಿ ಇಲ್ವೇ, ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವೇ, ಒಳಗಡೆನೇ ಎಷ್ಟು ನಗ್ತಾ ಇದೆಯಾ, ಅತ್ತಿಗೆಮ್ಮನ ಎಷ್ಟು ಪಿರುತಿ ಮಾಡ್ತಾ ಇದೆಯಾ ಅಂತ ನಂಗೆ ಗೊತ್ತಾಗಿಲ್ವೇ, ನೋಡು ನೋಡು ಆ ನಗು ಹೆಂಗೆ ಕಾಣಿಸ್ತಾ ಇದೆ ಅಂತ ಕಾಲು ಎಳಿತಾ ಇರ್ತಾನೆ ಕ್ವಾಟ್ಲೆ. ಲೇ ನನ್ನ ಮುಂದೆ ಕೂಟ ಬಾರ್ಲಾ, ನಿನಗೆ ಇನ್ನೂ ನನ್ನ ನಗು ಸಂದಾಗ ಕಾಣ್ತದೆ ಅಂತ ಹೇಳ್ತಾನೆ. ಆಗ ಕ್ವಾಟ್ಲೆ, ಏಯಪ್ಪ ಬೇಡಪ್ಪ, ನನಗೆ ಗೊತ್ತೈತಿ ಹಿಂದೆಯಿಂದಾನೆ ನನಗೆ ಕಾಣಿಸ್ತಾ ಇದೆ ಅಂತ ಕ್ವಾಟ್ಲೆ ಅಲ್ಲಿಂದ ಹೊರಟ್ಬಿಡ್ತಾನೆ. ಈ ಕಡೆ ವಿದ್ಯಾನ ಹೇಗಾದರೂ ಮಾಡಿ ಬೀಳಿಸ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಡೈನಿಂಗ್ ಟೇಬಲ್ ಹತ್ರ ಎಣ್ಣೆನ ಸುರಿತಾರೆ, ಆ ಕಡೆ ಈ ಕಡೆ ನೋಡಿಕೊಂಡು. ಈಶ್ವರಿ ಎಣ್ಣೆನ ಸುರಿದಿದ ತಕ್ಷಣ, ಅಲ್ಲೇ ವಿದ್ಯಾ ಬಾಯಲ್ಲಿ ಹೊಸಿ ತಲೆ ನೋಯ್ತಾ ಇದೆ ನನಗೆ, ಸ್ವಲ್ಪ ಕಾಫಿ ಮಾಡ್ಕೊಂಬಾ ಅಂತ ಕರೀತಾಳೆ. ಬಿರ್ನೆ ಬಾರಿ, ನನಗೆ ತುಂಬ ತಲೆ ನೋಯ್ತಾ ಇದೆ ಅಂತ ಹೇಳ್ತಿರುವಾಗ ವಿದ್ಯೆ ಹೇಳ್ತಾಳೆ, ಚಿಕ್ಕತ್ತೆ ಬಂದೆ ಅಂತ ಹೇಳ್ತಾಳೆ. ಇವಳು ಎಣ್ಣೆನ ಚೆಲ್ಬಿಟ್ಟು ಸೈಡಲ್ಲಿ ಬಚ್ಚಿಟ್ಕೊಂಡಿರ್ತಾಳೆ. ವಿದ್ಯಾ ಮೆಟ್ಲ ಮ್ಯಾಗಿಂದ ಕುಣ್ದಾಡ್ಕೊಂಡು ಬರ್ತಾ ಇರ್ತಾಳೆ. ಬರಬೇಕಾದ್ರೆ ಕಾಲು ಜಾರಿ ಬಿದ್ದುಬಿಡ್ತಾಳೆ, ಬಿದ್ದು ಹೊಟ್ಟೆಗೆ ತಗಲಿ ಒದ್ದಾಡ್ತಾ ಇರ್ತಾಳೆ. ಹಾಗಂತ ಈ ಕಡೆ ಕನಸನ್ನ ಕಾಣ್ತಾ ಇರ್ತಾಳೆ ವಿನಂತಿ. ಆಗ ಈ ಕಡೆ ಸಾವಿತ್ರಿ ಅವಳನ್ನ ಮುಟ್ಟು ನೋಡ್ಬಿಟ್ಟು, ಏನಾಯ್ತೆ, ಏನು ಈ ಥರ ಯೋಚನೆ ಮಾಡ್ತಾ ಇದೆಯಾ ಅಂತ ಇದ್ದಾಗ, ಏನೂ ಇಲ್ಲ ಅಂತ ಸುಮ್ಮನೆ ಇರ್ತಾಳೆ. ಮತ್ತು ವಿದ್ಯಾ ಅಲ್ಲಿಂದ ಮತ್ತೆ ಬರೋಕ್ಕೆ ಶುರು ಮಾಡ್ತಾಳೆ. ಬಂದು ಎಣ್ಣೆ ಮೇಲೆ ಕಾಲನ್ನ ಇಟ್ಬಿಡ್ತಾಳೆ. ಕಾಲು ಜಾರಿ ಇನ್ನು ಡೈನಿಂಗ್ ಟೇಬಲ್ಗೆ ಹೊಟ್ಟೆ ಬೀಳಬೇಕು ಅಷ್ಟರಲ್ಲಿ ಭದ್ರ ಬಂದು ಅವಳಿಗೆ ಅಡ್ಡಾಗಿ ಹಿಡ್ಕೊಂಬಿಡ್ತಾನೆ. ಹಿಡ್ಕೊತಿದ್ದ ಹಾಗೆ ಗಾಬರಿಲಿ ಎಲ್ಲಿ ಬಿದ್ದುಬಿಟ್ನೋ ಅಂತ ತುಂಬ ಗಾಬರಿಲಿ ಇರ್ತಾಳೆ ವಿದ್ಯಾ. ಆಗ ಭದ್ರ ಹೇಳ್ತಾನೆ, ನೋಡ್ಕೊಂಡು ಬರೋಕ್ಕಾಗೋದಿಲ್ವ ನಿನಗೆ ಅಂತ ಹೇಳ್ತಾನೆ. ಅಯ್ಯೋ ನೋಡಿಕೊಂಡೇ ಬಂದೆ ಗೌಡ್ರೆ, ಕೆಳಗಡೆ ಎಣ್ಣೆ ಚೆಲ್ಲಿರೋದು ನನಗೆ ಹೆಂಗೆ ಗೊತ್ತಾಗಬೇಕು ಹೇಳಿ ಅಂತ ವಿದ್ಯೆ ಹೇಳ್ತಾಳೆ. ಆಗ ಭದ್ರ ಹೇಳ್ತಾನೆ, ನಿನ್ನ ಮಾತಿಗೆ ಮಾತು ಕೊಡೋದು ಚೆಂದಾಗಿ ಕಲ್ತ್ಕೊಂಡ್ಬಿಟ್ಟಿದೀಯಾ ಅಂತ ಹೇಳಿದಾಗ, ಅಯ್ಯೋ ಇಲ್ಲ ಗೌಡ್ರಿ, ಎಣ್ಣೆ ಚೆಲ್ಲಿರೋದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಭದ್ರ. ಸರಿ ಸರಿ ಕ್ಯಾಮೆ ನೋಡು ಅಂತ ಹೇಳಿ ಈ ಕಡೆ ಮತ್ತೆ ಅವನ ಕಾಲು ಎಣ್ಣೆ ಮೇಲೆ ಬಿಟ್ಬಿಟ್ಟು ಅವನು ಜಾರಿ ಕೆಳಗಡೆ ಬಿದ್ದುಬಿಡ್ತಾನೆ. ವಿದ್ಯಾನ ಹೇಳ್ಕೊಂಡು ಇಬ್ಬರು ಒಬ್ರಿಗೊಬ್ರು ಕೆಳಗಡೆ ಬಿದ್ದುಬಿಡ್ತಾರೆ. ಅದನ್ನು ನೋಡಿ ವಿನಂತಿ ಹೇಳ್ತಾಳೆ, ಅತ್ತೆ ಅವಳು ಹೊಟ್ಟೆಲಿರೋ ಮಗುನ ಸಾಯಿಸ್ಬೇಕು ಅಂತ ಎಣ್ಣೆ ಚೆಲ್ದೋ ಇಲ್ಲ ಅವರಿಬ್ಬರನ್ನ ಒಂದು ಮಾಡಬೇಕಂತ ಎಣ್ಣೆ ಚೆಲ್ದೋ ನನಗೆ ಗೊತ್ತಾಗ್ತಾ ಇಲ್ಲ, ಅವರಿಬ್ಬರು ಹತ್ರ ಆಗ್ತಾ ಇರೋದು ನೋಡ್ರೆ ನನಗೆ ಹೊಟ್ಟೆಲಿ ಬೆಂಕಿ ಬಿದ್ದಂಗೆ ಆಗ್ತಾ ಇದೆ ಅಂತ ವಿನಂತಿ ಹೇಳ್ತಾಳೆ. ಈ ಕಡೆ ಈಶ್ವರಿ ಹೇಳ್ತಾಳೆ, ನನಗೇನೆ ಗೊತ್ತು ಭದ್ರ ತಕ್ಷಣ ಅಲ್ಲಿಗೆ ಬರ್ತಾನೆ ಅಂತ ಹೇಳ್ತಾಳೆ. ಆಗ ಭದ್ರ ವಿದ್ಯಾ ಒಬ್ರಿಗೊಬ್ರು ಬಿದ್ದಿರೋದು ನೋಡಿ ವಿದ್ಯಾ ಜೋರಾಗಿ ನಗೋಕ್ಕೆ ಶುರು ಮಾಡ್ತಾಳೆ. ಆಗ ನಗ್ತಿದ್ದಾಗೆ ಭದ್ರ ಹೇಳ್ತಾನೆ, ಯಾಕೆ ಏನಾಯಿತು ಹೀಗೆ ನಗ್ತಾ ಇದೆಯಾ ಅಂತ ಕೇಳಿದಾಗ, ಏನಿಲ್ಲ ನಿಮ್ಮ ಮೈ ಮೇಲೆಲ್ಲ ಕಲರ್ಫುಲ್ ಆಗಿದೆಯಲ್ಲ, ಮುಖ ಎಲ್ಲ ಕಲರ್ ಆಗಿದೆ ಅಂತ ಕೇಳ್ತಾಳೆ. ಭದ್ರ ಹೇಳ್ತಾನೆ, ನಿನ್ನ ಮುಖ ಏನು ಚೆನ್ನಾಗಿದ್ದದ, ನಿನ್ನ ಮುಖನೂ ಹಂಗೆ ಕಲರಾಗೆ ಕಾಣಿಸ್ತಾ ಇರೋದು ಅಂತ ಹೇಳಿ ನಗ್ತಾನೆ. ಆಗ ಓಹೋ ನನ್ನ ಮುಖನೂ ಕಲರ್ ಇದೆಯಾ ಅಂತೇಳಿ ಸೇಮ್ ಪಿಂಚ್ ಅಂತ ಅವನ್ನ ಚೂಡ್ತಾಳೆ. ಚೂಡ್ತಿದ್ದಾಗ ಯಾಕೆ ಚೂಟಿದೆ ಅಂತ ಹೇಳಿದಾಗ, ಇಬ್ಬರು ಸೇಮ್ ಇದ್ದರೆ ಸೇಮ್ ಪಿಂಚ್ ಅಂತ ಚೂಡ್ತಾರೆ, ಹಾಗಾಗಿ ಚೂಟಿದೆ ಅಂತ ಹೇಳ್ತಾಳೆ. ಸರಿ ಸರಿ ಎದ್ದೇಳು ಮ್ಯಾಕೆ ಅಂತ ಹೇಳ್ದಾಗ ವಿದ್ಯೆ ಇನ್ನೇನು ಹೇಳ್ಬೇಕು ಅಷ್ಟರಲ್ಲಿ ಮತ್ತೆ ಜಾರು ಬಿದ್ದುಬಿಡ್ತಾಳೆ. ಆಗ ಭದ್ರ ಹೇಳ್ತಾನೆ, ಏನು ಬೇಕು ಅಂತ ಬೀಳ್ತಾ ಇದೆಯಾ, ಹಗಲೆಲ್ಲ ನಾನು ಇಟ್ಕೊತೀನಿ ಅಂತ ಕೇಳಿದಾಗ ವಿದ್ಯೆ ಹೇಳ್ತಾಳೆ, ಹೌದಾ ಹಾಗಾದರೆ ನೀವು ಎದ್ದೇಳಿ ನೋಡೋಣ, ಹಂಗೆ ಸಲೀಸಾಗಿ ಎದ್ಬಿಡ್ತೀರೇನೋ ಅಂತ ಹೇಳಿದಾಗ ಭದ್ರ ಹೇಳೋಕ್ಕೆ ಅಂತ ನೋಡ್ತಾನೆ. ಅವನು ದಬಾರ ಅಂತ ಕೆಳಗಡೆ ಬೀಳ್ತಾನೆ. ಅಷ್ಟರಲ್ಲಿ ಕ್ವಾಟ್ಲೆ ಏನಾಯಿತು ಅಣ್ತಮ್ಮ ಅಂತ ಹೇಳಿ ಅಲ್ಲಿಂದ ಓಡಿ ಬರ್ತಿರ್ತಾನೆ. ಎಣ್ಣೆ ಮೇಲೆ ಕಾಲು ಇಟ್ಬಿಟ್ಟು ಜಾರಿ ಬಿದ್ದು ಕಂಬಕ್ಕೆ ತಲೆನ ಬಡಿಸ್ಕೊಂಡ್ಬಿಡ್ತಾನೆ. ಭದ್ರ ಹಾಗೆ ವಿದ್ಯಾ ನೋಡಿ ಇಬ್ಬರು ನಗಕ್ಕೆ ಶುರು ಮಾಡ್ತಾರೆ. ಏನು ಅಣ್ತಮ್ಮ ನನ್ನ ನೋಡಿ ನಗ್ತಾ ಇದ್ದೀರಿ, ಕೆಳಗಡೆ ಎಣ್ಣೆ ಚೆಲ್ಲಿತ್ತು ಅಂತ ಹೇಳಬೇಕಲ್ವೇ
ಅಂತ ಹೇಳ್ತಾ ಇರಬೇಕಾದ್ರೆ ಭದ್ರಾ ಅಜ್ಜಿ ಮತ್ತು ಮೋಹನ ಅಲ್ಲಿಗೆ ಬರ್ತಾರೆ. ಇನ್ನೇನು ಭದ್ರಾ ಅಜ್ಜಿ ಕಾಲಿಡಬೇಕು, ಭದ್ರಾ ಹೇಳ್ತಾನೆ, ಅಮ್ಮಮ್ಮ ಹಿಂದೆ ಸರ್ಕೋ, ಕೆಳಗಡೆ ಎಣ್ಣೆ ಚೆಲ್ಲಿದೆ ಅಂತ ಹೇಳ್ತಾನೆ. ಆಗ ಕ್ವಾಟ್ಲೆಗೆ ಏಟು ಬಿದ್ದಿದ್ದು ನೋಡಿ ಎಲ್ಲರೂ ಮನೆಯವರೆಲ್ಲ ನಗ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.